ನಕ್ಕು ಸಾಕಾಗಿದೆ. ನಮ್ಮ ಏನು ಈ ತಂಡ ಏನಿದೆ, ಸೊ ನಗಿಸೋದಕ್ಕಂತಲೇ ಸಿನಿಮಾ ಮಾಡ್ತಾ ಇದ್ದೀವಿ. ಅದ್ಭುತವಾಗಿರುವಂಥ ಕಂಟೆಂಟ್, ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ. ಸೊ ನಿನ್ನೆ ಅಷ್ಟೇ ಯಶ್ ಅವರು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ, ಎಲ್ಲರೂ ಗೊತ್ತಿರೋದೆ. ಸೊ ನೋಡಿ ನೀವು ಕೂಡ ಥಿಯೇಟ್ರಿಗೆ ಬಂದು ಒಂದು ಸಾರಿ ಸ್ಟ್ರೆಸ್ನ ಬಸ್ಟ್ ಮಾಡ್ಕೊಂಡು ಹೊರಟೋಗಿ ಸೊ ಎಂಜಾಯ್ ಮಾಡಿ ಅಂತ ನಾನು ಹೇಳ್ತೀನಿ. ಓಕೆ, ಬಗ್ಗೆ ತಂದೆ ಬಗ್ಗೆ ಇದೆ, ಮತ್ತು ಪ್ರೀತಿ ಹುಡುಗಿ ಬಗ್ಗೆ ಇದೆ. ಹುಡುಗ ಎಷ್ಟು ಕಷ್ಟಪಡ್ತಾ ಇರ್ತಾನೆ ಹುಡುಗಿ ಸಲುವಾಗಿ, ಅದೆಲ್ಲ ಗಿಫ್ಟ್ ಕೊಡೋದು ಅದೆಲ್ಲ. ಅದು ಇನ್ನೊಂದು ಅಲ್ಲಿ ಟ್ವಿಸ್ಟ್ ಏನಂದರೆ 50-50 ಅಂತ ಮಾಡ್ಕೊತಾರಲ್ಲ, ಅವಾಗ ಇನ್ನೂ ಎಂಟರ್ಟೈನ್ಮೆಂಟ್ ಆಗಿದೆ ಸರ್. ಇಲ್ಲಿ ಒಬ್ಬ ಪೋಷಕ ಮತ್ತು ಮಗು, ಅಂದರೆ ಪೋಷಕರು ಮಕ್ಕಳನ್ನು ಎಷ್ಟೇ ಶ್ರೀಮಂತರಾದರೂ ಅವರಿಗೆ ಎಲ್ಲ ನಿಜ ಜೀವನ ಗೊತ್ತಾಗಬೇಕಂದ್ರೆ ಅವ್ರಿಗೆ ಕಷ್ಟ ಸುಖಗಳನ್ನು ಅವ್ರಿಗೆ ತೋರಿಸ್ಬೇಕು. ಸೊ ತೋರಿಸಿದಾಗ ಮಗು ಅವನು ಉತ್ತಮ ಪ್ರಜೆಯಾಗಿ ಆಚೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಪೋಷಕರು ನಮ್ಮ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ಬೆಳೆಸ್ಬೇಕಾದ್ರೆ ಇಂತಹ ಪಿಕ್ಚರ್ಗಳು ನೋಡಿದಾಗ ಸೊ ಮಕ್ಕಳು ಮತ್ತು ಪೋಷಕರಿಗೆ ಒಂದು ಮಾದರಿ ಆಗುತ್ತೆ. ಈ ಪಿಕ್ಚರು ತುಂಬ ಚೆನ್ನಾಗಿದೆ. ಇದು 100 ಜನ ಓಡಲಿ ಅಂತ ಆಶಿಸ್ತೇನೆ. ಎಲ್ಲ ಕಾಮಿಡಿ ಆಗಲಿ, ಒಂದು ಸಂದೇಶ ಆಗಲಿ ಇದೆ. ಮತ್ತು ಸ್ಟೂಡೆಂಟ್ಸು ಬಗ್ಗೆ ಒಂದು ಪೇರೆಂಟ್ಸ್ಗೆ ಹೆಂಗೆ ರೆಸ್ಪೆಕ್ಟ್ ಕೊಡೋದು ಅನ್ನೋದು ಅದು ಗೊತ್ತಿರ್ತದೆ. ಆದರೆ ಇದನ್ನು ಸ್ವಲ್ಪ ಚೂರು ಕಲ್ತ್ಕೋಬೋದು. ಇದೇ ಥರ ಎಲ್ಲ ಫ್ಯಾಮಿಲಿಯವ್ರು ಕೂತ್ಕೊಂಡು ನೋಡುವಂಥ ಪಿಕ್ಚರು. ಹೊಸಬರಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ತುಂಬ ಒಳ್ಳೆ ಇದೇ ಥರ ಕನ್ನಡ ಪಿಕ್ಚರ್ ಬೆಳೀಲಿ ಅನ್ನೋದು ನನ್ನ ಆಸೆ. ಬ್ರೋ ಚೆನ್ನಾಗಿತ್ತು, ಬ್ರೋ ಚೆನ್ನಾಗಿದೆ ಬ್ರೋ. ದುಡ್ಡಿನ ಬಗ್ಗೆ ಲವ್ ಬಿದ್ದರೆ ಹೆಂಗಾಗುತ್ತೆ ಆ ಥರ ಬ್ರೋ. ಸುಧಾಕರ್ ಚೆನ್ನಾಗಿದೆ, ಹಾಂ ಚೆನ್ನಾಗಿದೆ ಬ್ರೋ, ಸೂಪರ್ ಆಗಿ. ಲೋ ಪಾರ್ಟ್ ಚೆನ್ನಾಗಿದೆ. ಬಗ್ಗೆ ಏನು ವ್ಯಾಲ್ಯೂ ತೋರಿಸಿದೆ, ಅಪ್ಪ ಅಮ್ಮ ದುಡ್ಡು ಮುಖ್ಯ ಅಲ್ಲ ಒಂದು ಮೆಸೇಜ್ ಚೆನ್ನಾಗಿತ್ತು. ಯಾರ ಕ್ಯಾರೆಕ್ಟರ್ ಎಲ್ಲರದ್ದು ಇಷ್ಟ ಆಯಿತು.